ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಪದವನ್ನು ಮೊದಲು ಬಳಕೆ ಮಾಡಿದವರು ಯಾರು? ತಾರಂಡೈಕ್, ಕೋ ಆ್ಯಂಡ್ ಕ್ರೋ, ಬಿನೆ, ಪಾವ್ಲೋವ್. ಉತ್ತರ ತಾರಂಡೈಕ್. ಶೈಕ್ಷಣಿಕ ಮನೋವಿಜ್ಞಾನವನ್ನು ಕ್ರಮಬದ್ಧವಾಗಿ ಶಾಸ್ತ್ರವನ್ನಾಗಿ ರೂಪಿಸಲು ಪ್ರಮುಖ ಪಾತ್ರ ವಹಿಸಿದವರಂದರೆ ಅದು ತಾರಂಡೈಕ್ ಅವರು. ಪ್ರಶ್ನೆ 2. ಸಾಂಪ್ರದಾಯಿಕ ಪ್ರತಿಕ್ರಿಯಾತ್ಮಕ ಷರತ್ತುಕರಣ ಸಿದ್ಧಾಂತವನ್ನು ಪ್ರಪಂಚಕ್ಕೆ ಪರಿಚಯಿಸಿದ ವಿಜ್ಞಾನಿ ಯಾರು? ಪಿ ಎಫ್ ಸ್ಕಿನ್ನರ್, ಪಾವ್ಲೋವ್, ತಾರಂಡೈಕ್, ಜಾನ್ ವಾಟ್ಸನ್. ಉತ್ತರ ಇವರು ಪಾವ್ಲೋವ್ದ ಆಗಿರುತ್ತದೆ. ಇವರು ನಾಯಿಗಳ ಮೇಲೆ ನಡೆಸಿದ ಪ್ರಯೋಗಗಳನ್ನು ಮೂಲಕ ಸಾಂಪ್ರದಾಯಿಕ ಷರತ್ತುಕರಣವನ್ನು ವಿವರಿಸಿದವರು. ಪ್ರಶ್ನೆ 3. ಕಾರ್ಯ ಪ್ರತಿಕ್ರಿಯಾತ್ಮಕ ಷರತ್ತುಕರಣ ಸಿದ್ಧಾಂತವನ್ನು ನೀಡಿದವರು ಯಾರು? ಸ್ಕಿನ್ನರ್, ಪಿಯಾಜೆ, ಬ್ರೂನರ್, ಸಿಗ್ಮಂಡ್ ಫ್ರಾಯ್ಡ್. ಉತ್ತರ ಬಿ ಎಫ್ ಸ್ಕಿನ್ನರ್ ಅವರು. ಬಹುಮಾನ ದಂಡ ಮೂಲಕ ಕಲಿಕೆ ನಡೆಯುತ್ತದೆ ಎಂದು ಕಾರ್ಯ ಪ್ರತಿಕ್ರಿಯಾತ್ಮಕ ಷರತ್ತುಕರಣ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಪ್ರಶ್ನೆ 4. ಮಕ್ಕಳ ಬೌದ್ಧಿಕ ಅರಿವಿನ ಬೆಳವಣಿಗೆಯ ಹಂತಗಳನ್ನು ವಿವರಿಸಿದ ಪ್ರಮುಖ ಮನೋವಿಜ್ಞಾನಿ ಯಾರು? ಜಿನ್ ಪಿಯಾಜೆ, ವೆಗೊಟ್ಸ್ಕಿ, ಕೊಹಲ್ಬರ್ಗ್, ಬ್ರೂನರ್. ಉತ್ತರ ಜಿನ್ ಪಿಯಾಜೆ ಅವರು. ಸ್ವಿಸ್ ಮನೋವಿಜ್ಞಾನಿ ಪಿಯಾಜೆ ಸಂವೇದಿ, ಪೂರ್ವಭಾವಿ, ಮೂರ್ತ ಹಾಗೂ ಅಮೂರ್ತ ಕಾರ್ಯ ಹಂತಗಳನ್ನು ಸೂಚಿಸಿದವರಾಗಿದ್ದಾರೆ. ಪ್ರಶ್ನೆ 5. ಸಮೀಪ ವಿಕಾಸ ವಲಯ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD ಎಂಬ ಧಾರಣೆಯನ್ನು ನೀಡಿದವರು ಯಾರು? ಪಿಯಾಜೆ, ವೆಗೊಟ್ಸ್ಕಿ, ಸ್ಕಿನ್ನರ್, ತಾರಂಡೈಕ್. ಇಲ್ಲಿ ವೆಗೊಟ್ಸ್ಕಿ ಅವರು ZPD ಅದನ್ನು ವಿವರಣೆ ಮಾಡಿದ್ದಾರೆ. ಪ್ರಶ್ನೆ 6. ಸನ್ನಿವೇಶಾಧಾರಿತ ಕಲಿಕೆ ಅಂದರೆ ಡಿಸ್ಕವರಿ ಲರ್ನಿಂಗ್ ಮತ್ತು ಸ್ಪೈರಲ್ ಪಠ್ಯಕ್ರಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಬ್ರೂನರ್, ಅಸಬೆಲ್, ಗ್ಲಾಸರ್, ಬ್ಲೂಮ್. ಉತ್ತರ ಬ್ರೂನರ್ ಅವರು. ಇವರು ವಿದ್ಯಾರ್ಥಿ ಸ್ವಯಂ ಅನ್ವೇಷಣೆಯ ಮೂಲಕ ಕಲಿಯಬೇಕು ಎಂದು ಹೇಳಿದ್ದಾರೆ. ಪ್ರಶ್ನೆ 7. ಅರ್ಥಪೂರ್ಣ ವಾಕ್ಯಾತ್ಮಕ ಕಲಿಕೆ ಮೀನಿಂಗ್ಫುಲ್ ವರ್ಬಲ್ ಲರ್ನಿಂಗ್ ಮೇಲೆ ಜೋರಿಡುವ ಸಿದ್ಧಾಂತವನ್ನು ನೀಡಿದವರು ಯಾರು? ಬ್ರೂನರ್, ಅಸೆಬಲ್, ಪಿಯಾಜೆ, ಸ್ಕಿನ್ನರ್. ಸರಿಯಾದ ಉತ್ತರ ಅಸಬಲ್ ಅವರು. ಡೇವಿಡ್ ಅಸಬಲ್ ಇವರು ಹೊಸ ಜ್ಞಾನವನ್ನು ಹಳೆಯ ಜ್ಞಾನಕ್ಕೆ ಸಂಪರ್ಕಿಸಿದಾಗ ಅರ್ಥಪೂರ್ಣ ಕಲಿಕೆ ಸಂಭವಿಸುತ್ತದೆಂದು ಹೇಳಿದ್ದಾರೆ. ಪ್ರಶ್ನೆ 8. ವ್ಯವಸ್ಥಿತ ಶೈಕ್ಷಣಿಕ ಗುರಿಗಳ ವರ್ಗೀಕರಣ ಟಾಕ್ಸಾನಮಿ ಆಫ್ ಎಜುಕೇಷನಲ್ ಅಬ್ಜೆಕ್ಟಿವ್ಸ್ ನೀಡಿದವರು ಯಾರು? ಬ್ಲೂಮ್, ತಾರಂಡೈಕ್, ಸ್ಕಿನ್ನರ್, ಬ್ರೂನರ್. ಬೆಂಜಮಿನ್ ಬ್ಲೂಮ್ ಅವರ ಒಂದು ನೇತೃತ್ವದ ತಂಡ ಜ್ಞಾನಾತ್ಮಕ ಮತ್ತು ಭಾವನಾತ್ಮಕ ಚೈತನ್ಯಿಕ ಗುರಿಗಳ ವರ್ಗೀಕರಣವನ್ನು ನೀಡಿ ಈ ವ್ಯವಸ್ಥಿತ ಶೈಕ್ಷಣಿಕ ಗುರಿಗಳನ್ನು ಮಾಡಿದ್ದಾರೆ. ಸಾಮಾಜಿಕ ಕಲಿಕೆ ಸಿದ್ಧಾಂತ ಮುಖ್ಯವಾಗಿ ಸಂಬಂಧ ಹೊಂದಿರುವವರು ಯಾರು? ಅಂದರೆ ಸೋಷಿಯಲ್ ಲರ್ನಿಂಗ್ ಥಿಯರಿ. ಇದರಲ್ಲಿ ಬ್ಯಾಂಡೂರಾ, ಫ್ರಾಯ್ಡ್, ಪಾವ್ಲೋವ್, ವ್ಯಾಟ್ಸನ್. ಸಾಮಾಜಿಕ ಕಲಿಕೆ ಸಿದ್ಧಾಂತವನ್ನು ಮಾಡಿದವರು ಆಲ್ಬರ್ಟ್ ಬ್ಯಾಂಡೂರಾ. ಮಾದರೀಕರಣ, ಅನುಕರಣದ ಮೂಲಕ ಕಲಿಕೆ ನಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಶ್ನೆ 10. ವ್ಯವಹಾರದ ಬಿಹೇವಿಯರಿಸಂ ಶಾಲೆಯ ಪ್ರಮುಖ ಸ್ಥಾಪಕರಲ್ಲಿ ಒಬ್ಬರಾದ ಲಿಟಲ್ ಆಲ್ಬರ್ಟ್ ಪ್ರಯೋಗಕ್ಕೆ ಪ್ರಸಿದ್ಧರಾದವರು ಯಾರು? ವ್ಯಾಟ್ಸನ್, ಬಿ ಎಫ್ ಸ್ಕಿನ್ನರ್, ಬ್ಯಾಂಡೂರಾ, ಪಿಯಾಜೆ. ಉತ್ತರ ಜೆ.ಬಿ. ವ್ಯಾಟ್ಸನ್ ಅವರು. ಭಯವನ್ನು ಕಲಿಸಬಹುದೆಂದು ಸಾಬೀತುಪಡಿಸಲು ಲಿಟಲ್ ಆಲ್ಬರ್ಟ್ ಮೇಲೆ ಪ್ರಯೋಗ ನಡೆಸಿದ ವಿಜ್ಞಾನಿ ಅಂದರೆ ಇವರು. ಪ್ರಶ್ನೆ 11. ಅವಚೇತನ ಮನಸ್ಸು ಹಾಗೂ ಸ್ವಸಂಬಂಧಿತ ಸಂಘರ್ಷಗಳ ಮೇಲೆ ಒತ್ತು ನೀಡಿದ ಮನೋವಿಜ್ಞಾನಿ ಯಾರು? ಸಿಗ್ಮಂಡ್ ಫ್ರಾಯ್ಡ್, ಆಲ್ಫ್ರೆಡ್ ಆಡ್ಲರ್, ಕಾರ್ಲ್ ರೋಜರ್ಸ್, ಯಾರ್ಕ್ಸ್. ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಅವರು. ಮನಸ್ಸನ್ನು ಜಾಗೃತ, ಅವಚೇತನ ಮತ್ತು ಉಪಚೇತನ ಎಂದು ವಿಭಾಗಿಸಿ ಮಾನಸಿಕ ಸಮಸ್ಯೆಗಳನ್ನು ವಿವರಿಸಿದರು. ಪ್ರಶ್ನೆ 12. ಸ್ವಯಂ ಸಾಕ್ಷಾತ್ಕಾರ ಮಾನವ ಅವಶ್ಯಕತೆಗಳ ಪಿರಮಿಡ್ನಲ್ಲಿ ಉನ್ನತ ಮಟ್ಟವಾಗಬೇಕು ಎಂದು ಹೇಳಿದವರು ಯಾರು? ಮಸ್ಲೋ, ರೋಜರ್ಸ್, ಸಿಗ್ಮಂಡ್ ಫ್ರಾಯ್ಡ್, ಬ್ಯಾಂಡೂರಾ. ಉತ್ತರ ಅಬ್ರಹಾಂ ಮಾಸ್ಲೋರವರು ಅಗತ್ಯತೆಗಳ ಸರಮಾಲೆಯಲ್ಲಿನ ಕೊನೆ ಹಂತವನ್ನು ಸ್ವಯಂ ಸಾಕ್ಷಾತ್ಕಾರ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿ ಕೇಂದ್ರೀಕೃತ ಸಮಾಲೋಚನೆ ಕ್ಲೈಂಟ್ ಸೆಂಟ್ರೈಡ್ ಕೌನ್ಸಿಲಿಂಗ್ ಪ್ರತಿಪಾದಿಸಿದವರು ಯಾರು? ರೋಜರ್ಸ್, ಫ್ರಾಯ್ಡ್, ಸ್ಕಿನ್ನರ್, ಮಾಸ್ಲೋ. ಇದರಲ್ಲಿ ಕಾರ್ಲ್ ರೋಜರ್ಸ್ ಅವರು ಸಹಾನುಭೂತಿ, ಸ್ವೀಕೃತಿ, ನಿಖರತೆಯೊಂದಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮಾದರಿಯನ್ನು ನೀಡಿದವರು. ತ್ರಿಕೋನ ತತ್ವ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಮೂಲಕ ಕಲಿಕೆ ನಡೆಯುತ್ತದೆ ಎಂದವರು ಯಾರು? ತಾರಂಡೈಕ್, ಪಾವ್ಲೋವ್, ಪಿಯಾಜೆ, ವೆಗೊಟ್ಸ್ಕಿ. ಉತ್ತರ ತಾರಂಡೈಕ್ ಅವರು. ಇದರಲ್ಲಿ ಬೆಕ್ಕುಗಳ ಒಂದು ಪ್ರಯೋಗವನ್ನು ಮಾಡಿದ್ದು ಯಶಸ್ವಿಯಾಗಿ ಸಾಬೀತುಪಡಿದ್ದಾರೆ. ಅಂದರೆ ಬೆಕ್ಕು ಪೆಟ್ಟಿಗೆಗೆ ಪ್ರಯೋಗಗಳ ಮೂಲಕ ಪ್ರಯತ್ನ ಮತ್ತು ತಪ್ಪು ಅಂತಿಮ ಯಶಸ್ಸು ಮೂಲಕ ಕಲಿಕೆ ನಡೆದುಕೊಳ್ಳುತ್ತದೆ. ಪ್ರಯತ್ನ ಪ್ರಮಾದ ಕಲಿಕೆ ಅಂತೇಳಿ ಇದನ್ನು ಹೇಳ್ಬೋದು. ಕಿಡ್ಸ್ ಆರ್ ಹ್ಯೂಮನ್ಸ್ ಕೃತಿಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ಬಗ್ಗೆ ವರದಿ ಬರೆದವರು ಯಾರು? ಹೌಗರ್ಡ್, ಕೂಲ್ಸನ್, ಕ್ರೌಕ್, ಕ್ರಾಸನ್. ಹೌಗರ್ಡ್ ಅವರು ಮಕ್ಕಳ ಮನೋಭಾವನೆ ಹಾಗೂ ಶಾಲಾ ಜೀವನದ ಒತ್ತಡಗಳ ಬಗ್ಗೆ ವಿಶ್ಲೇಷವಾಗಿ ಚರ್ಚಿಸಿದ್ದಾರೆ. ಮ್ಯಾಚುರೇಷನ್
ಕಲಿಕೆಗೆ ಮೂಲಭೂತ ಆಧಾರ ಎಂದು ಹೇಳಿದವರು ಗೆಸೆಲ್, ಪಾವ್ಲೋವ್, ಬ್ಯಾಂಡೂರಾ, ಸ್ಕಿನ್ನರ್. ಇದು ಆರ್ನಾಲ್ಡ್ ಗೆಸೆಲ್ ಅವರು ಶಾರೀರಿಕ ಮತ್ತು ನರವ್ಯವಸ್ಥೆಯ ಪರಿಪಕ್ವತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದವರಾಗಿದ್ದಾರೆ. ಗುಂಪಿನ ಚಟುವಟಿಕೆಗಳ ಮೂಲಕ ಕಲಿಕೆ ನಡೆಯಬೇಕು ಎಂಬ ಅಭಿಪ್ರಾಯಕ್ಕೆ ಹೆಸರಾದವರು ಯಾರು? ಜಾನ್ ಡ್ಯೂಯಿ, ಪಿಯಾಜೆ, ಸಿಗ್ಮಂಡ್ ಫ್ರಾಯ್ಡ್, ವೆಗೊಟ್ಸ್ಕಿ. ಇದರಲ್ಲಿ ಜಾನ್ ಡ್ಯೂಯಿ ಅವರು ಲರ್ನಿಂಗ್ ಬೈ ಡೂಯಿಂಗ್ ಎಂಬ ಗುಂಪು ಚಟುವಟಿಕೆಗಳ ಮೂಲಕ ಅನುಭವಾತ್ಮಕ ಕಲಿಕೆಯನ್ನು ಪ್ರೋತ್ಸಾಹಿಸಿದರು. ಪ್ರಶ್ನೆ 18. ವಿದ್ಯಾರ್ಥಿಗಳ ಬುದ್ಧಿಮಾಪನ ಮಾಪಕ ಇಂಟೆಲಿಜೆನ್ಸಿ ಸ್ಕೇಲ್ ಅನ್ನು ರೂಪಿಸಿದವರು ಯಾರು? ಬಿನೆ ಮತ್ತು ಸೈಮನ್, ಸ್ಟ್ಯಾಂಫರ್ಡ್, ಸ್ಪೀರ್ಮನ್, ಥಾರ್ನ್ಡೈಕ್. ಫ್ರೆಂಚ್ ಮನೋವಿಜ್ಞಾನಿ ಬಿನೆ ಮತ್ತು ಸೈಮನ್ ಮಾಪನವನ್ನು ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪ್ರಶ್ನೆ 19. 2 ಘಟಕ ಬುದ್ಧಿ ಸಿದ್ಧಾಂತ ನೀಡಿದವರು ಯಾರು? ಅಂದ್ರೆ 2 ಫ್ಯಾಕ್ಟರ್ ಥಿಯರಿ ಎನ್ನುವನ್ನು ನೀಡಿದವರು ಯಾರು? ಸ್ಪೀರ್ಮನ್, ಥರ್ಸ್ಟೋನ್, ಗಿಲ್ಬರ್ಟ್, ಗಾರ್ಡ್ನರ್. ಸ್ಪೀರ್ಮನ್ ಅವರು ಸಾಮಾನ್ಯವಾಗಿ ವಿಶೇಷ ಮತ್ತು ಸಾಮಾನ್ಯ 2 ಘಟಕಗಳ ಆಧಾರದಲ್ಲಿ ಬುದ್ಧಿಯನ್ನು ವಿವರಿಸಿದ್ದಾರೆ. ಪ್ರಶ್ನೆ 20. ಬಹುಮುಖ ಬುದ್ಧಿ ಸಿದ್ಧಾಂತ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಪ್ರಸಿದ್ಧರಾದವರು ಯಾರು? ಹಾವರ್ಡ್ ಗಾರ್ಡ್ನರ್, ಗಿಲ್ಬರ್ಟ್, ಮಾಸ್ಲೋ, ಬ್ಯಾಂಡೂರಾ. ಹಾವರ್ಡ್ ಗಾರ್ಡ್ನರ್ ಅವರು ಬುದ್ಧಿಯನ್ನು ಭಾಷಿಕ, ತಾರ್ಕಿಕ, ಸಂಗೀತ, ದೇಹ ಕೌಶಲ್ಯ ಇತ್ಯಾದಿಯಾಗಿ ಹಲವಾರು ರೂಪಗಳಲ್ಲಿ ವಿವರಿಸಿದ್ದಾರೆ. ಪ್ರಶ್ನೆ 15. ಸೃಜನಶೀಲ ಚಿಂತನೆಯ ಮೇಲೆ ಅಧ್ಯಯನ ಮಾಡಿ ವಿಭಿನ್ನ ಚಿಂತನೆ ಧಾರಣೆಯನ್ನು ನೀಡಿದವರು ಯಾರು? ಟೋರನ್ಸ್, ಗಿಲ್ಬರ್ಟ್, ಸ್ಪೀರ್ಮನ್, ಗಾರ್ಡ್ನರ್. ಇವರು ಜೆ.ಪಿ. ಗಿಲ್ಬರ್ಟ್ ಅವರು ವಿಭಿನ್ನ ಚಿಂತನೆಯ ಮಹತ್ವವನ್ನು ಒತ್ತಿ ಹೇಳಿ ಸೃಜನಶೀಲತೆಯನ್ನು ಅಳತೆ ಮಾಡಲು ಮಾದರಿಯನ್ನು ನೀಡಿದವರಾಗಿದ್ದಾರೆ. ನೈತಿಕ ಬೆಳವಣಿಗೆಯ ಹಂತಗಳು ಮಾರಲ್ ಡೆವಲಪ್ಮೆಂಟ್ ಸ್ಟೇಜಸ್ ಇದನ್ನು ವಿವರಿಸಿದವರು ಯಾರು? ಕಹಲ್ಬರ್ಗ್, ಪಿಯಾಜೆ, ಮಾಸ್ಲೋ, ಸಿಗ್ಮಂಡ್ ಫ್ರಾಯ್ಡ್. ಉತ್ತರ ಇಲ್ಲಿ ಪೂರ್ವ ಬಾಲ್ಯ, ಇಲ್ಲಿ ಸನಾತನ ಆಗಿದೆ, ಅದು ಸನಾತನ ಅಲ್ಲ, ಪೂರ್ವ ಬಾಲ್ಯ, ಬಾಲ್ಯ ಹಾಗೂ ಉತ್ತರ ಬಾಲ್ಯ ಹಂತಗಳಲ್ಲಿ ನೈತಿಕ ಬೆಳವಣಿಗೆಯನ್ನು ವಿವರಿಸಿದ್ದಾರೆ. ರೋರ್ಶಾಕ್ ಇಂಕ್ ಬ್ಲಾಟ್ ಟೆಸ್ಟ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಳವಾಗಿದೆ, ರೋರ್ಶಾಕ್ ಅವರು, ಬಿನೆ ಅವರು, ಮಾಸ್ಲೋ ಮತ್ತು ಸ್ಪೀರ್ಮನ್ ಅವರು. ನಂತರ ಹರ್ಮನ್ ರೋರ್ಶಾಕ್ ಅವರು ಮಸಿ ಚುಕ್ಕಿಯ ಚಿತ್ರಗಳ ಮೂಲಕ ಅಚೇತನ ಮನೋಭಾವ ತಿಳಿಯಲು ಪರೀಕ್ಷೆಯನ್ನು ರೂಪಿಸಿದವರಾಗಿದ್ದಾರೆ. ಶಾಲಾ ಮಾರ್ಗದರ್ಶನ ಸಮಾಲೋಚನೆ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿ ಕೇಂದ್ರೀಕೃತ ಸೇವೆಗಳ ಅಗತ್ಯತೆಯನ್ನು ಮುಖ್ಯವಾಗಿ ಹೇಳಿದವರು ಯಾರು? ರೋಜರ್, ಫ್ರಾಯ್ಡ್, ಡ್ಯೂಯಿ, ಸ್ಕಿನ್ನರ್. ರೋಜರ್ಸ್ ಅವರು ವಿದ್ಯಾರ್ಥಿ ತನ್ನ ಸಮಸ್ಯೆಗೆ ತಾನೇ ಪರಿಹಾರ ಕಂಡುಕೊಳ್ಳಲಿ ಎಂಬ ಮಾರ್ಗದರ್ಶಕ ಸಹಾಯ ಮಾಡಬೇಕು ಎಂದರು. ಧನ್ಯವಾದಗಳು.